ಸ್ನೇಹಿತರೆ, ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕದ ಕಲಾವಿದರ ಬಗ್ಗೆ ನೋಡೋಣ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿರ್ತಕ್ಕಂಥ ನಟರು. ಹಾಗಿದ್ರೆ ಇವರೆಲ್ಲ ಯಾರು, ಯಾವ ಊರಿನವರು, ಯಾವ ಸಮುದಾಯದವರು, ಇವರಿಗೆ ಯೂಟ್ಯೂಬ್ ಮತ್ತು ಆರ್ಕೆಸ್ಟ್ರಾಗಳಿಂದ ಬರ್ತಕ್ಕಂಥ ದುಡ್ಡು ಎಷ್ಟು ಎಂಬ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಮಲ್ಲು ಜಮಖಂಡಿ. ಸ್ನೇಹಿತರೆ, ಮಲ್ಲು ಜಮಖಂಡಿ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನವರು. ಅವರ ತಂದೆ ನಿಧನರಾದ ಕಾರಣ ತಾಯಿಯ ತವರು ಮನೆಯಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬಂದು ನೆಲೆ ನಿಲ್ತಾರೆ. ನಂತರ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡುತ್ತಾ ಟಿಕ್ ಟಾಕ್ ಮಾಡಿ ಫೇಮಸ್ ಆದರು. ಆದರೆ ದುರದೃಷ್ಟವಶ ಟಿಕ್ ಟಾಕ್ ಬ್ಯಾನ್ ಆದ ಕಾರಣ ಯೂಟ್ಯೂಬ್ ಫೀಲ್ಡ್ಗೆ ಬಂದು ಶಾರ್ಟ್ ಫಿಲ್ಮ್ ಮಾಡುತ್ತಾ ಪ್ರಸಿದ್ಧಿಯನ್ನ ಪಡೀತಾರೆ. ಸದ್ಯ ಈಗ ಇವರಿಗೆ ತಿಂಗಳಿಗೆ ಯೂಟ್ಯೂಬ್ನಿಂದ 5 ಲಕ್ಷದವರೆಗೆ ಹಣ ಬರುತ್ತೆ. ಇದಲ್ಲದೆ ಒಂದು ದಿನ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದರೆ 30,000 ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ. ಇದರ ಜೊತೆಗೇನೆ ಇವರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಿಂದಲೂ ಕೂಡ ಲಕ್ಷಾಂತರ ರೂಪಾಯಿಗಳ ಹಣವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇವರ ಮೂಲ ಹೆಸರು ಮಲ್ಲಿಕಾರ್ಜುನ. ಇವರದು ಲಿಂಗಾಯತ ಸಮುದಾಯ. ಇನ್ನು ಎರಡನೇದಾಗಿ ಮುಕಳೆಯಪ್ಪ. ಧಾರವಾಡ ಜಿಲ್ಲೆಯ ಶಾರ್ಟ್ ಫಿಲಂ ಖ್ಯಾತಿಯ ಮುಕಳೆಯಪ್ಪರವರ ಮೂಲ ಹೆಸರು ವಾಜ. ಇವರದ್ದು ಮುಸ್ಲಿಂ ಸಮುದಾಯ. ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಟಿಕ್ ಟಾಕ್ ನಿಂದ ಫೇಮಸ್ ಆದವರು. ನಂತರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಜನರು ಇವರನ್ನ ಯಾವ ರೀತಿ ಒಪ್ಪಿಕೊಂಡಿದ್ದಾರೆಂದರೆ ಇವರ ಯೂಟ್ಯೂಬ್ ವಿಡಿಯೋಗಾಗಿ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಸೊ ಇವರಿಗೆ ಯೂಟ್ಯೂಬ್ ನಿಂದ 4 ಲಕ್ಷದವರೆಗೆ ಹಣ ಬರುತ್ತೆ. ಇದರ ಜೊತೆಗೇನೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಪಡಿತಾರೆ. ಇವರು ವಿಶೇಷವಾಗಿ ಯಾವುದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ. ಒಂದು ವೇಳೆ ಹೋದರೆ ಒಂದು ಆರ್ಕೆಸ್ಟ್ರಾಗೆ 20,000 ರೂಪಾಯಿವರೆಗೆ ಚಾರ್ಜ್ ಮಾಡುತ್ತಾರೆ. ಇನ್ನು ಮೂರನೇದಾಗಿ ಶಿವಪುತ್ರ ಯಶರದ. ಸ್ನೇಹಿತರೆ, ಶಿವಪುತ್ರ ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು. ಇವರು ಕೂಡ ಟಿಕ್ ಟಾಕ್ ನಿಂದ ಫೇಮಸ್ ಆದವರು. ಆದರೆ ಟಿಕ್ ಟಾಕ್ ಬ್ಯಾನ್ ಆದ ಕಾರಣ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಅವಕಾಶ ಕೇಳುತ್ತಾ ಬೆಂಗಳೂರನ್ನ ಸುತ್ತಾಕ್ತಾರೆ. ಆದರೆ ಯಾರು ಇವರಿಗೆ ಅವಕಾಶಗಳನ್ನ ನೀಡುವುದಿಲ್ಲ. ಕೊನೆಗೆ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟು ಕಾಮಿಡಿ ಮಾಡುತ್ತಾ ಸಿಕ್ಕಾಪಟ್ಟೆ ಪ್ರಸಿದ್ಧಿಯನ್ನು ಪಡಿತಾರೆ. ಸದ್ಯ ಈಗ ಇವರು ಯೂಟ್ಯೂಬ್ನಿಂದ 4 ರಿಂದ 5 ಲಕ್ಷ ರೂಪಾಯಿವರೆಗೆ ಹಣವನ್ನು ಪಡಿತಾರೆ. ಇದಲ್ಲದೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಿಂದಲೂ ಕೂಡ ಲಕ್ಷಾಂತರ ಹಣವನ್ನು ಗಳಿಸುತ್ತಿದ್ದಾರೆ. ಇದರ ಜೊತೆಗೇನೆ ಇವರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗಿ 20 ರಿಂದ 30,000 ರೂಪಾಯಿವರೆಗೆ ಹಣವನ್ನು ಪಡಿತಾ ಇದ್ದಾರೆ. ಇನ್ನು ಮಲ್ಯ ಬಾಗಲಕೋಟೆ. ಸ್ನೇಹಿತರೆ, ಮಲ್ಯ ಬಾಗಲಕೋಟೆಯವರ ಮೂಲ ಹೆಸರು ಮಲ್ಲಯ್ಯ. ಇವರು ಬಾಗಲಕೋಟೆ ಜಿಲ್ಲೆಯವರು. ಇವರು ಸೋಷಿಯಲ್ ಮೀಡಿಯಾಗೆ ಬರುವುದಕ್ಕಿಂತ ಮುಂಚೆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇದರ ಜೊತೆಗೆ ಇವರು ಟಿಕ್ ಟಾಕ್ ಕೂಡ ಮಾಡ್ತಾ ಇದ್ರು. ನಂತರ ಇವರು ಯೂಟ್ಯೂಬ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಶಾರ್ಟ್ ಫಿಲ್ಮ್ ಮಾಡಿ ಫೇಮಸ್ ಆದ್ರು. ಇವರ ಯೂಟ್ಯೂಬ್ ಚಾನಲ್ ಹೆಸರು ಜವಾರಿ ಜಂಕ್ಷನ್. ಇವರಿಗೆ ಯೂಟ್ಯೂಬ್ ನಿಂದ ತಿಂಗಳಿಗೆ 1 ಲಕ್ಷಕ್ಕಿಂತಲೂ ಅಧಿಕ ಹಣ ಬರುತ್ತೆ. ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೂ ಹೋಗಿ ಒಂದು ದಿನದ ಆರ್ಕೆಸ್ಟ್ರಾಗೆ 10 ರಿಂದ 15,000 ರೂಪಾಯಿವರೆಗೆ ಹಣವನ್ನ ಪಡಿತಾರೆ. ಇನ್ನು ಮುಂದಿನವಾಗಿ ಲಫಂಗ್ ರಾಜ. ಸ್ನೇಹಿತರೆ, ಲಫಂಗ್ ರಾಜರವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು. ಇವರ ಮೂಲ ಹೆಸರು ರಾಜಾ ಸಾಬ್. ಇವರದ್ದು ಮುಸ್ಲಿಂ ಸಮುದಾಯ. ಇವರು ಯೂಟ್ಯೂಬ್ಗೆ ಬರುವುದಕ್ಕಿಂತ ಮುಂಚೆ ಗಾರೆ ಕೆಲಸ ಮಾಡ್ತಾ ಇದ್ರು. ಇದರ ಜೊತೆಗೇನೆ ಇವರು ಟೈಮ್ ಪಾಸ್ಗಾಗಿ ವಿಡಿಯೋ ಕೂಡ ಮಾಡ್ತಾ ಇದ್ರು. ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಕನಸನ್ನ ಹೊತ್ತಿದ್ದರು. ಅದನ್ನ ಒಂದು ದಿನ ನನಸು ಮಾಡಿ ಯೂಟ್ಯೂಬ್ಗೆ ಹಾಕಿ ಯಶಸ್ಸನ್ನ ಪಡಿತಾರೆ. ಸದ್ಯ ಈಗ ಇವರಿಗೆ ಯೂಟ್ಯೂಬ್ ನಿಂದ ತಿಂಗಳಿಗೆ 80,000 ರೂಪಾಯಿಗಿಂತ ಅಧಿಕ ಹಣ ಬರುತ್ತೆ. ಇದನ್ನು ಸ್ವತಃ ಲಫಂಗ್ ರಾಜರವರೇ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದಾರೆ. ಮತ್ತು ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋಗಿ 10 ರಿಂದ 15,000 ರೂಪಾಯಿವರೆಗೆ ಹಣವನ್ನ ಪಡೆದುಕೊಳ್ತಾರೆ. ಇನ್ನು ನಿಂಗರಾಜ್ ಸಿಂಗಾಡಿ. ಸ್ನೇಹಿತರೆ, ನಿಂಗರಾಜ್ ಸಿಂಗಾಡಿ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು. ಇವರನ್ನ ಉತ್ತರ ಕರ್ನಾಟಕದ ಮೋಟಿವೇಶನ್ ಸ್ಟಾರ್ ಅಂತ ಕರೀತಾರೆ. ಇವರು ಯೂಟ್ಯೂಬ್ನಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ವಿಡಿಯೋ ಮಾಡ್ತಾರೆ. ಇವರಿಗೆ ಯೂಟ್ಯೂಬ್ನಿಂದ
50,000ದಿಂದ 70,000 ರೂಪಾಯಿವರೆಗೆ ಹಣ ಬರುತ್ತದೆ. ಇದರ ಜೊತೆಗೆ ಇವರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೂ ಕೂಡ ಸಾವಿರಾರು ರೂಪಾಯಿ ಹಣ ಪಡಿತಾ ಇದ್ದಾರೆ. ಇನ್ನು ಮುಂದಿನದಾಗಿ ಪರಸು ಕೋಲು. ಪರಸು ಕೋಲು ಯಾರಿಗೆ ಗೊತ್ತಿಲ್ಲ ಹೇಳಿ. ಇವರು ಜಾನಪದ ಪ್ರೇಮಿ, ಜಾನಪದ ಹಾಡುಗಾರ. ಪರಸು ಕೋಲರವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರು ಗ್ರಾಮದವರು. ಇವರದ್ದು ದಲಿತ ಸಮುದಾಯ. ಇವರು ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಯಾವ ರೀತಿ ಫೇಮಸ್ ಅಂದರೆ ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ, ಅಷ್ಟೊಂದು ಪ್ರಸಿದ್ಧಿ ಇವರು. ಇವರು ಯೂಟ್ಯೂಬ್ನಿಂದ 40,000ದಿಂದ 50,000 ರೂಪಾಯಿಗೆ ತಿಂಗಳಿಗೆ ಹಣ ಪಡಿತಾ ಇದ್ದಾರೆ ಮತ್ತು ಒಂದು ಆರ್ಕೆಸ್ಟ್ರಾದಿಂದ 30,000 ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ. ತಿಂಗಳಿಗೆ 10 ಆರ್ಕೆಸ್ಟ್ರಾಗಳಿಗೆ ಹೋಗುವ ಇವರು ಲಕ್ಷಾಂತರ ರೂಪಾಯಿ ಹಣ ಪಡಿತಾ ಇದ್ದಾರೆ. ಇನ್ನು ಮಾಳು ನಿಪ್ನಾಳ್. ಸ್ನೇಹಿತರೆ, ಜಾನಪದ ಲೋಕಕ್ಕೆ ಹೊಸ ಮುನ್ನುಡಿಯನ್ನು ಬರೆದ ಮಾಳು ನಿಪ್ನಾಳ್ ಇವರು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ನಿಪ್ನಾಳ ಗ್ರಾಮದವರು. ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ಮಾಳು ನಿಪ್ನಾಳ್ ಅವರು ಇಂದು ರಾಜ್ಯದ ಟಾಪ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರನ್ನ ಉತ್ತರ ಕರ್ನಾಟಕದಲ್ಲಿ ಜಾನಪದ ಲೋಕದ ಸ್ಟಾರ್ ಸಿಂಗರ್ ಅಂತ ಕರೀತಾರೆ. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2ರಿಂದ 3 ಲಕ್ಷ ರೂಪಾಯಿವರೆಗೆ ಹಣ ಪಡೆದರೆ ಒಂದೊಂದು ಆರ್ಕೆಸ್ಟ್ರಾಕ್ಕೆ ಇವರು 40,000 ರೂಪಾಯಿಯಿಂದ 50,000 ರೂಪಾಯಿವರೆಗೆ ಹಣವನ್ನು ಪಡಿತಾರೆ. ಸದ್ಯ ಈಗ ಇವರು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಹಾಡುತ್ತಿದ್ದಾರೆ. ಇನ್ನು ಮುಂದಿನದಾಗಿ ಬಾಳು ಬೆಳಗುಂದಿ. ಸದ್ಯ ಜಾನಪದ ಲೋಕದಲ್ಲಿ ಟ್ರೆಂಡ್ ಸೆಟ್ಟರ್ ಆಗಿ ಮಿಂಚುತ್ತಿರುವ ಯುವ ಗಾಯಕ ಬಾಳು ಬೆಳಗುಂದಿ. ಇವರು ಹಾವೇರಿ ಜಿಲ್ಲೆಯವರು. ಇವರ ಮೂಲ ಹೆಸರು ಬಾಳೇಶ. ಇವರು ಕೂಡ ಜಾನಪದ ಲೋಕದಲ್ಲಿ ಸಖತ್ ಫೇಮಸ್ ಗಾಯಕರು. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2 ಲಕ್ಷಕ್ಕಿಂತ ಅಧಿಕ ಹಣ ಪಡೆಯುತ್ತಾರೆ ಮತ್ತು ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ 40,000 ರೂಪಾಯಿವರೆಗೆ ಹಣವನ್ನು ಪಡಿತಾರೆ. ಇವರನ್ನು ಕರೆಸಿಕೊಳ್ಳಬೇಕೆಂದರೆ ತುಂಬಾನೇ ಸರ್ಕಸ್ ಮಾಡಬೇಕು, ಯಾಕೆಂದರೆ ಈಗ ಇವರು ಅಷ್ಟೊಂದು ಬ್ಯೂಸಿ ಮತ್ತು ಫೇಮಸ್ ಆಗಿದ್ದಾರೆ. ಇನ್ನು ಶಬ್ಬೀರ್ ಡಾಂಗೆ. ಜಾನಪದ ಲೋಕದ ಹಳೆ ಹುಲಿ ಅಂದರೆ ಕೂಡ ತಪ್ಪಾಗಲಾರದು. ಇವರು ಜಾನಪದ ಲೋಕದಲ್ಲಿ ಹಳೆಯ ಗಾಯಕರು. ಶಬ್ಬೀರ್ ಡಾಂಗೆ ಇವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನವರು. ಇವರದ್ದು ಕೂಡ ಮುಸ್ಲಿಂ ಸಮುದಾಯ. ಉತ್ತರ ಕರ್ನಾಟಕದಲ್ಲಿ ಇವರಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಇವರು ಒಂದು ಆರ್ಕೆಸ್ಟ್ರಾಗಳಿಗೆ 25ರಿಂದ 30,000 ರೂಪಾಯಿವರೆಗೆ ಹಣವನ್ನು ಪಡೀತಾರೆ. ಇವರು ಕೂಡ ತುಂಬಾನೇ ಫೇಮಸ್ ಆದ ಜಾನಪದ ಗಾಯಕರಾಗಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೇವರೆಟ್ ಯೂಟ್ಯೂಬರ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ.